ಶ್ರೀ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಫಸ್ಟ್ ಟೈಮ್ ನಾನು ನಮ್ಮ ಮನೆಯವರು ಎಲ್ಲ ವೈಟ್ ಸಾಸ್ ಪಾಸ್ತಾನ ತಿಂತಾ ಇರೋದು ಆ್ಯಂಡ್ ನಾನು ಅದನ್ನು ಮಾಡ್ತಾ ಇರೋದು. ಏನು ಹೇಳಿದ್ರೆ ಅಂತ ಅರ್ಥ ಆಗಿಲ್ಲ, ಅದೊಂದ್ಸರಿ ಕರೆಕ್ಟ್ ರಿಪೀಟ್ ಮಾಡಿ. ವೈಟ್ ಸಾಸ್ ಪಾಸ್ತಾನ ತಿಂತಾ ಇರೋದು ಆ್ಯಂಡ್ ನಾನು ಅದನ್ನು ಮಾಡ್ತಾ ಇರೋದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟೈಮ್ ವೈಟ್ ಸಾಸ್ ಪಾಸ್ತಾನ ಮಾಡ್ತಾ ಇದೀನಿ. ನೋಡೋಣ ಅದು ಹೇಗೆ ಬರುತ್ತೆ ಏನು ಅಂತೆಲ್ಲ. ಆ್ಯಂಡ್ ಆ ಟೇಸ್ಟ್ ನಮಗೆ ಮ್ಯಾಚ್ ಆಗುತ್ತಾ, ಸೆಟ್ ಆಗುತ್ತಾ, ಇಷ್ಟ ಆಗುತ್ತಾ ಅಂತ ನೋಡೋಣ. ಓಕೆ, ಸೊ ಇವಾಗ ಇಲ್ಲಿ ನಾನು ಆಲ್ರೆಡಿ ಆನಿಯನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ. ಆ್ಯಂಡ್ ಇಲ್ಲಿ ನಾನು ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ಏನು ಇಲ್ದಂಗೆ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಕಂಪ್ಲೀಟ್ ಸ್ವಲ್ಪನೂ ಬಿಡ್ದಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಈ ಥರ. ಕುಕ್ಕರಲ್ಲಿ ಪಾಸ್ತಾನ ನಾನು ಕೂಗಕ್ಕೆ ಇಟ್ಟಿದ್ದೀನಿ, 1 ವಿಷಲ್ ಅಷ್ಟೇ. ಆ್ಯಂಡ್ ಇದು ನಾನೊಂದು ವೀಡಿಯೋ ನೋಡ್ಬಿಟ್ಟು ಮಾಡ್ತಾ ಇರೋದು. ಸೊ ಅದರಲ್ಲಿ ಅವರು ಮಾಡಿದರು. ಆ್ಯಂಡ್ ಇನ್ನೊಂದೇನಂದರೆ ನಾನು ಪಾಸ್ತಾ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ಮುಂಚೆ ನಮ್ಮ ಅಮ್ಮ ಬೇಯಿಸ್ಕೊಡ್ತಾಯಿದ್ರು. ನೀನು ಮಾಡಿಲ್ವಾ? ಬಟ್ ಯಾವಾಗ ಒಂದ್ಸಲಿ ಮನೇಲಿ ಮಾಡಿದ್ವಲ್ಲ ಪಾಸ್ತಾ, ಇಲ್ವಾ? ಸರಿ, ಫಸ್ಟ್ ಇದು ಹೇಳ್ತಿದ್ರು. ಕಟ್ ಹೋಗಿ ಬಂದೆ ಬೇಡ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಹೇಳೋದು ಮತ್ತೆ ಇಲ್ಲಿ ನಾನು ಪಾಸ್ತಾನ ಇಟ್ಟಿದ್ದೀನಿ ಕುಕ್ಕರಲ್ಲಿ. 1 ಕೂಗ್ ಅಷ್ಟೇ, 1 ವಿಷಲ್ ಅಷ್ಟೇ ಕೂಗ್ಕೋಬೇಕು. ಏನಕ್ಕಂದರೆ ಫಸ್ಟ್ ಆಫ್ ಆಲ್ ಒಂದು ನನಗೆ ಪಾಸ್ತಾ ಕುಕ್ ಆಗಿದೆ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಇನ್ನೊಂದು ನಾನು ನೋಡಿರೋ ವಿಡಿಯೋದಲ್ಲಿ ಅದೇ ಥರ ಮಾಡಿದ್ರು. ಸೊ ಅದಕ್ಕೆ ಇಲ್ಲಿ ಪಾಸ್ತಾನ ಕೂಗಕ್ಕಿಟ್ಟಿದ್ದೀನಿ. ಓಕೆ, ಸೊ ಇವಾಗ ಪಾತ್ರೆ ಬಿಸಿ ಆದಮೇಲೆ ನಾವು ಬಟರ್ ಹಾಕಬೇಕು. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಸೊ ಆನಿಯನ್ ಹಾಕೋಣ. ಅಟ್ ದ ಸೇಮ್ ಟೈಮ್ ನಾವು ಇವಾಗ ಜಜ್ಕೊಂಡಿರೋ ಗಾರ್ಲಿಕ್ ಕೂಡ ಹಾಕೊಳ್ಳೋಣ, ಬೆಳ್ಳುಳ್ಳಿನ. ಸೊ ಇವಾಗ ಉರಿ ಜಾಸ್ತಿ ಇಡೋಣ. ಉರಿ ಜಾಸ್ತಿ ಇಟ್ಟು ಇದು ಬಾಯ್ಲ್ ಆಗಬೇಕು, ಅಂದರೆ ಚೆನ್ನಾಗಿ ಬೇಯಬೇಕು. ಹೆಸರು ಹಾಕ್ಬೇಕು, ಬಟರ್ ಹಾಕ್ತೀನಿ, ಆಮೇಲೆ ಹಾಕ್ತೀನಿ. ಸೊ ಜಾಸ್ತಿ ಆಗೋಗುತ್ತೆ ಅಂತ. ಸೊ ತಲ ಇಟ್ಕೊಂಡ್ರೆ ಆಮೇಲೆ ಬಟರ್ ಹಾಕೋಣ, ಸದ್ಯಕ್ಕೆ ಬೇಡ. ಸೊ ನಾನು ಇದಕ್ಕೆ ಆಪ್ಷನ್ಸ್ ಇದೆ, ಲೈಕ್ ಕ್ಯಾಪ್ಸಿಕಮ್ ಹಾಕೋಬೋದು, ಮತ್ತು ಸ್ವೀಟ್ ಕಾರ್ನ್ ಹಾಕೊಬೋದು, ಮತ್ತು ಕಲರ್ ಕ್ಯಾಪ್ಸಿಕಮ್ ಬರ್ತಲ್ಲ ಅದೆಲ್ಲ ಹಾಕೋಬೋದು. ಸೊ ನಾನು ಅದೇನು ಹಾಕೋತಲ್ಲ. ಆ್ಯಂಡ್ ಮೋರ್ ಓವರ್ ಆನಿಯನ್ ಕೂಡ ಆಪ್ಷನ್ ಇದೆ. ನಾನು ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಹಾಕೋಣ ಅಂದ್ಕೊಂಡೆ, ಬರಬೇಕಾದ್ರೆ ಈ ಐಟಮ್ ಎಲ್ಲ ತೊಗೊಂಡ್ಬರ್ಬೇಕಾದ್ರೆ ಅದನ್ನು ನಟ್ಕೊಂಡಿದ್ದೆ. ಸೊ ಇವಾಗ ಬರೀ ಆನಿಯನ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡೋಣ. ಓಕೆ, ಸಪ್ರೇಟಾಗಿ ಇಟ್ಕೊಳ್ಳೋಣ. ನೀವು ಸಪ್ರೇಟಾಗಿ ಇಟ್ಕೋಬೋದು, ಇಲ್ಲ ನಿಮ್ಮ ಮನೇಲಿ ಬೇರೆ ಪಾತ್ರೆ ಎಲ್ಲ ಇದೆ ಅಂದರೆ ಇದನ್ನು ನಾವು ಪಕ್ಕಕ್ಕಿಟ್ಟು ಇನ್ನೊಂದು ಪಾತ್ರೆ ಕೂಡ ಮಾಡ್ಕೊಳ್ಳಿ. ಸೊ ಗೈಸ್ ನೋಡಿ, ಫಸ್ಟ್ ಟೈಮ್ ಅಲ್ಲ 3 ವರ್ಷ ಅಣ್ಣ, 2-3 ವರ್ಷ ಆದಮೇಲೆ ನಾನು ಈ ಜಡೆ ಹಾಕ್ಕೊಂಡಿರೋದು. ಇವತ್ತು ಹಿಂಗೆ ಹೋಗಿದೆ ನನ್ನ ಕಾಲೇಜ್ಗೆ, ತಲೆಗೆ ಎಣ್ಣೆ ಹಾಕೊಂಡು ಹೇರ್ಸ್ಟೈಲ್. ಓಕೆ, ಸೊ ಇವಾಗ ನೆಕ್ಸ್ಟು ಸೇಮ್ ಅದೇ ಪಾತ್ರೆಯಲ್ಲಿ ಮತ್ತು ಸ್ಟವನ್ನು ಮಾಡ್ಕೊಳ್ಬೇಕು. ಮತ್ತು ನೀವು ಬಟರ್ ಹಾಕೋಬೇಕು. ಅದು ಆ ಸ್ಪೂನ್ ಬೇಡ, ಮತ್ತು ಹೊಸ ಸ್ಪೂನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ ಮತ್ತೆ ಬಟರ್. ಏನು ನಾನು ಇಷ್ಟೊಂದು ಬಟರ್ ಹಾಕೋತಿದ್ದೀನಿ ಅಂದರೆ ನಿಮ್ಗೆ ಗೊತ್ತಾಗುತ್ತೀನಿ. ಕಡಿಮೆ ಅವ್ರು ಇಟ್ಕೊಳ್ಳಿ. ಅದು ಸ್ವಲ್ಪ ಹಾಕೊಳ್ಳೋಣ, ಸಾಕ್ಬಿಡಿ. ಅಯ್ಯೋ ಅಯ್ಯೋ ಆ ಥರ ಹಾಕೊಂಡು ಇಲ್ಲ, ಆ ಥರ ಹಾಕಿ ಕೈ ಹಾಕ್ಬಿಟ್ಟು ತಿರ್ಸ್ಬೇಕು. ಇಲ್ಲ ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಮೈದಾ ಹಾಕೊಳ್ಳೋಣ. ಅದನ್ನ ಸ್ಪೂನಲ್ಲಿ ಹಾಕೊಂಡ್ರೆ ಬರಲ್ಲ ಆಗ್ತಿತ್ತು. ಹಾಕೋಬೋದು, ಹೋಗುತ್ತೆ ಮಿಕ್ಸ್ ಮಾಡಬೇಕಲ್ವ, ಬೇಕು ತಿರ್ಸ್ಕೋದು ಬೇಗ. ಸೊ ಕಡಿಮೆ ಉರಿ ಮಾಡ್ಕೊಳ್ಳಿ ನೀವು, ಆಮೇಲೆ ಈ ಥರ ಮಾಡ್ಕೊಳ್ಳಿ. ಅದರಲ್ಲೂ ನಂತರ ಫಸ್ಟ್ ಟೈಮ್ ಅಂದರೆ. ಸೊ ದಿಸ್ ವಿಲ್ ಬಿ ಅವರ್ ಸಾಸ್. ನೀರು ಹಾಕೊಂಡಿಲ್ಲ? ಇಲ್ಲ, ಹೌದು ಹಾಕ್ಬಿಡ್ತೀನಿ ಬಿಕಾಸ್ ಫುಲ್ ಗಟ್ಟಿ ಹಾಕ್ತಿದ್ದೀವಲ್ಲ. ಇವಾಗ ನಾವು ಫಸ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು. ಸೊ ಸೀಸನಿಂಗ್ ಮತ್ತು ಚಿಲ್ಲಿ ಫ್ಲೇಕ್ಸ್. ಸೊ ಇದನ್ನು ಸಪ್ರೇಟಾಗಿ ತೊಗೊಳ್ಳಿಲ್ಲ ಅಂದರು ಅಟ್ಲೀಸ್ಟ್ ಡೊಮಿನೋಸ್ ಪಿಜ್ಜಾ ತಗೋತಿರಲ್ಲ ಆವಾಗ ಕೊಡ್ತಾರಲ್ಲ, ಅದನ್ನು ಯೂಸ್ ಮನೇಲೇ ಇವಾಗ ಜಸ್ಟ್ ಮಾಡಿರೋ ಪೆಪ್ಪರ್ ಪೌಡರ್ ಹಾಕಿನ ಖಾರ ಇರಲಿ. ಸೊ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮತ್ತೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದನ್ನು ಮಿಕ್ಸ್ ಮಾಡ್ಕೋಬೇಕು.
ಯು ಗೈಸ್ ಕ್ಯಾನ್ ಸಿ ಆಲ್ರೆಡಿ ವೈಟ್ ಸಾಸ್ ಪಾಸ್ತಾ ಲುಕ್ ಬಂದಿದೆ. ಸೊ ಇವಾಗ ನಾವು ಸ್ವಲ್ಪ ಸಾಲ್ಟ್ ಹಾಕೋಣ, ಯಾಕಂದರೆ ಪಾಸ್ತಾ ಕೂಡ ನಾನು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿರೋದು. ಸೊ ಅದಕ್ಕೆ ಸ್ವಲ್ಪ ಹಾಕೋಣ. ಈಗ ನಾವು ಇದಕ್ಕೆ ಪಾಸ್ತಾ ಆ್ಯಡ್ ಮಾಡೋಣ. ಸೊ here is the pasta. ಆ್ಯಕ್ಚುಲಿ ಈ ಪಾಸ್ತಾ ಯೂಸ್ ಮಾಡಲ್ಲ ಇದಕ್ಕೆ, ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಯಾವುದೋ ಒಂದು ಪಾಸ್ತಾದಲ್ಲಿ ಟ್ರೈ ಮಾಡೋಣ. ಚೀಸ್ ನೋಡೋಣ. ಹಿಂಗೆ ಹಾಕೋಬೇಡಿ, ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಿ. ಸಾಕೊಂಡೆ 2 ಹಾಕ್ಲಾ? ಹಿಂಗೆ ಹಾಕೋದ್ರಿಂದ ಸೊ ದಟ್ ಸ್ವಲ್ಪ ಇನ್ನೂ ಜಾಸ್ತಿ ಬೇಗ ಕರಗುತ್ತೆ ಅಂತ. ಇಲ್ಲಾಂದ್ರೂ ಕರಗುತ್ತೆ, ನಾಟ್ ಎನ್ ಇಶ್ಯೂ, ಬಟ್ ಸ್ಟಿಲ್. ಸೊ ಗೈಸ್ ಇದಾಗಿತ್ತು ನಾನು ಫಸ್ಟ್ ಟೈಮ್ ವೈಟ್ ಸಾಸ್ ಪಾಸ್ತಾನ ಮಾಡಿದ್ದು. ಸೊ ಹೆಂಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ನೋಡಿದ್ರಲ್ಲ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೀವು ಯಾರಾದ್ರೂ ಯಾವತ್ತೂ ವೈಟ್ ಸಾಸ್ ಪಾಸ್ತಾನ ಮಾಡ್ಕೊಂಡೇ ಇಲ್ಲ ಅಂತಂದರೆ ಮಾಡ್ಕೊಂಡು ಟ್ರೈ ಮಾಡಿ, ಎಲ್ಲನೂ ಒಂದೊಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ದ್ಯಾಟ್ ಏನೇನು ಯಾವ್ಯಾವ ಥರ ಇರುತ್ತೆ ಅಂತ. ಬಿಕಾಸ್ ಇದನ್ನೆಲ್ಲ ಕೆಫೆಲೆಲ್ಲ ತಗೊಂಡಕ್ಕೆ ಹೋದರೆ ತುಂಬ ಜಾಸ್ತಿ ಕಾಸ್ಟ್ಲಿ ಆಗಿರುತ್ತೆ. ಸೊ ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊಂಡು ತಿನ್ನಿ. ನೆಕ್ಸ್ಟ್ ಟೈಮ್ ಇಫ್ ಪಾಸಿಬಲ್ ನಾನು ಇದಕ್ಕೆ ಇವಾಗ ಏನೇನು ಮಿಸ್ಟೇಕ್ ಇದೆ ಸೊ ಅದನ್ನೆಲ್ಲ ನಾನು ಮತ್ತೆ ಕರೆಕ್ಟ್ ಮಾಡಿಕೊಂಡು ವಿತ್ ಗಾರ್ಲಿಕ್ ಬ್ರೆಡ್ ಪರ್ಫೆಕ್ಟ್ ಕಾಂಬಿನೇಷನಲ್ಲಿ ಮಾಡ್ತೀನಿ ಫಾರ್ ಎನಿ ಸಮ್ ಸ್ಪೆಷಲ್ ಲೊಕೇಶನ್ ಟೈಮಲ್ಲಿ. ಹೋಪ್ ನಿಮ್ಮೆಲ್ಲರಿಗೂ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ ಪ್ಲೀಸ್. ಥ್ಯಾಂಕ್ ಫಾರ್ ವಾಚಿಂಗ್, ಮಚ್ ಲವ್.